ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 2 ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಇದು ಈ ಪಾಠದ 3ನೇ ವಿಡಿಯೋ ಆಗಿದೆ. ಹೀಗೆ ನೀವು ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಾವು ಹೆಚ್ಚು ವಿಡಿಯೋಗಳನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, tan p ಮೈನಸ್ cot r ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದ್ರೆ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅನ್ನು ನಾವು ಈಗ ಏನ್ ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡಿದಾಗ ಪಿ ಕ್ಯೂ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಪಿ ಆರ್ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಇದೆ. ನಮಗೆ ಈ ಲೆಕ್ಕವನ್ನು ಮಾಡಬೇಕಂದ್ರೆ 3 ಬಾಹುವಿನ ಅಳತೆ ಬೇಕಾಗುತ್ತದೆ. ಕ್ಯೂ ಆರ್ ಬೆಲೆಯನ್ನ ಕೊಡ್ತಿಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ಇದೊಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ ಕ್ಯೂ ಆರ್ ಅನ್ನ ಕಂಡುಹಿಡಿಯಬಹುದು. ನೋಡಿ, ಪೈಥಾಗೋರಸ್ ಥಿಯರಂ ಏನು ಹೇಳ್ತದೆ ಅಂದ್ರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್. ಅಂದ್ರೆ ಇದರ ವರ್ಗ ಮತ್ತು ಇದರ ವರ್ಗ ಇವನ್ನೆರಡು ಕೂಡಿಸಿದಾಗ ನಮಗೆ ಪಿ ಆರ್ ದ ವರ್ಗ ಸಿಗುತ್ತದೆ ಅಂತೇಳಿ ಹೇಳ್ತದೆ. ನಮ್ಗೆ ಈಗಾಗಲೇ ಇಲ್ಲಿ ಏನೇನು ಗೊತ್ತಿದೆ ಅದನ್ನ ಫಿಲ್ಅಪ್ ಮಾಡ್ಕೊಂಡ್ಬಿಡೋಣ. ಪಿ ಕ್ಯೂ ಗೊತ್ತಿದೆ. ಪಿ ಕ್ಯೂ ಎಷ್ಟಿದೆ? 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಗೊತ್ತಿಲ್ಲ. ಕ್ಯೂ ಆರ್ ಕಂಡು ಹಿಡಿಯಬೇಕಾಗಿದೆ. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ನಮ್ಗೆ ಗೊತ್ತಿದೆ 13 ಸ್ಕ್ವೇರ್, ಅಂದ್ರೆ 13ರ ವರ್ಗ. ಈಗ ನೋಡಿ, ಕ್ಯೂ ಆರ್ ಸ್ಕ್ವೇರ್ ಬೇಕಾಗಿದೆ. ಈ 12 ಸ್ಕ್ವೇರ್ ಅನ್ನ ಆ ಕಡೆ ಕಳಿಸ್ಬಿಡೋಣ. ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ, 13 ಸ್ಕ್ವೇರ್ ಅಂದ್ರೆ 169 ಮೈನಸ್ 144 ಅಂದ್ರೆ ಇದರಲ್ಲಿ ಇದನ್ನ ನಾವು ಏನ್ ಮಾಡಿಬಿಡೋಣ, ಕಳೆದ್ಬಿಡೋಣ. 9ರಲ್ಲಿ 4 ಕಳೆದ್ರೆ 5, 6ರಲ್ಲಿ 4 ಕಳೆದ್ರೆ 2, 1ರಲ್ಲಿ 1 ಅಂದ್ರೆ 0. ಹಾಗಾದ್ರೆ ಕ್ಯೂ ಆರ್ ಸ್ಕ್ವೇರ್ ಎಷ್ಟಾಯ್ತು? 25 ಆಯ್ತು. ಕ್ಯೂ ಆರ್ ಸ್ಕ್ವೇರ್ ಎಷ್ಟಾಯ್ತು? 25 ಆಯ್ತು. ಹಾಗಾದ್ರೆ ಕ್ಯೂ ಆರ್ ಕಂಡುಹಿಡಿಯಬೇಕಂದ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಸ್ಕ್ವೇರ್ ರೂಟ್ ಮಾಡಬೇಕು. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಏನ್ ಬರುತ್ತೆ? ಸ್ಕ್ವೇರ್ ರೂಟ್ 25 ಅಂದ್ರೆ 5 cm ಅಂತೇಳಿ ಬರ್ತೈತಿ. ಗೊತ್ತಾಯ್ತಾ? ಈಗ ನಾವು ಏನ್ ಕಂಡುಹಿಡ್ತೀವಿ? ಕ್ಯೂ ಆರ್ ಅನ್ನ ಕಂಡುಹಿಡ್ತೀವಿ. ಅದು 5 ಸೆಂಟಿಮೀಟರ್ ಸಿಕ್ತು. ಈಗ 3 ಬಾಹುಗಳ ಅಳತೆ ಕಂಡುಹಿಡಿದ ಮೇಲೆ ನಾವು ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅನ್ನ ಕಂಡುಹಿಡಬೇಕು. ಹಾಗಾದ್ರೆ ಮೊದಲೇ ಅದನ್ನ ಕಂಡುಹಿಡೋಣ. ಟ್ಯಾನ್ ಪಿ ಅನ್ನ ಕಂಡುಹಿಡಿಯೋಣ. ನೋಡಿ, ಟ್ಯಾನ್ ಪಿ, ಇಲ್ಲಿ ಪಿ ಅನ್ನ ಇಲ್ಲಿ ಆಂಗಲ್ ಅಂತ ನಾವು ಮಾಡ್ಕೊಂಡ್ರೆ ಇದಕ್ಕೆ ಏನಾಗುತ್ತದೆ? ಅಭಿಮುಖ ಬಾಹು. ಅದಕ್ಕೆ ಏನಾಗುತ್ತದೆ? ಅಭಿಮುಖ ಬಾಹು ಹೋಗುತ್ತದೆ. ಇದೇನಾಗುತ್ತದೆ? ಪಾರ್ಶ್ವ ಬಾಹು ಹೋಗ್ತದೆ. ಇದೇನಾಗ್ತದೆ? ವಿಕರ್ಣ ಆಗುತ್ತದೆ. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಟ್ಯಾನ್ ಪಿ ಅಂದ್ರೆ ಟ್ಯಾನ್ ಕಂಡುಹಿಡಿಯುವಂತ ಫಾರ್ಮುಲಾ ಏನಾಗಿದೆ ಗೊತ್ತಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗಿದೆ. ಹಾಗಾದ್ರೆ ಇದರಲ್ಲಿ ಅಭಿಮುಖ ಯಾವ್ದಾಗಿದೆ? ಈಗ ಇದಕ್ಕೆ ಅಭಿಮುಖ ಇದು ಅಂದ್ರೆ ಕ್ಯೂ ಆರ್ ಅಭಿಮುಖ ಬಾಹು, ಪಾರ್ಶ್ವ ಬಾಹು ಪಿ ಕ್ಯೂ ಆಗಿದೆ. ಹಾಗಾದ್ರೆ ನೋಡಿ, ಕ್ಯೂ ಆರ್ ಎಷ್ಟಿದೆ? 5. ಪಿ ಕ್ಯೂ ಎಷ್ಟಿದೆ? 12. ಹಾಗಾದ್ರೆ ಇದು ಎಷ್ಟಾಯ್ತು? 5/12 ಆಯಿತು. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಕಾಟ್ ಆರ್ ಅನ್ನು ಕಂಡುಹಿಡಿಯಬೇಕಾಗಿದೆ. ನೋಡಿ, ಇಲ್ಲಿ ತಗೊಂಡಂತ ಆಂಗಲ್ ಯಾವ್ದಾಗಿದೆ ಅಂದ್ರೆ ಆರ್. ಹಾಗಾದ್ರೆ ಇಲ್ಲಿ ನಾವು ಆಂಗಲ್ ಅನ್ನ ಎದನ್ನು ಅಪ್ಲೈ ಮಾಡ್ಕೋಬೇಕು? ಇದನ್ನು ತಗೋಬೇಕು. ಹೌದಾ? ಆಂಗಲ್ ಆರ್ ಇದಕ್ಕೆ ಅಭಿಮುಖ ಇದಾಗುತ್ತದೆ. ಹಾಗಾದ್ರೆ ಇದೇನಾಯ್ತು? ಪಾರ್ಶ್ವ ಬಾಹು ಆಯ್ತು. ಇದು ಅಭಿಮುಖ ಬಾಹು ಆಯ್ತು. ಮತ್ತು ಇದು ವಿಕರ್ಣ ಆಯ್ತು. ಹಾಗಾದ್ರೆ ಕಾಟದ ಫಾರ್ಮುಲಾ ಏನು? ಕಾಟದ ಫಾರ್ಮುಲಾ ಅಂದ್ರೆ ಟ್ಯಾನ್ ಅಪೋಸಿಟ್ ಇರ್ತದೆ. ಹಂಗಾದ್ರೆ ಏನಿರ್ತದೆ? ಪಾರ್ಶ್ವ ಬಾಹು ಭಾಗಾಕಾರ ಅಭಿಮುಖ ಬಾಹು. ಹಾಗಾದ್ರೆ ಏನಾಗುತ್ತೆ ನೋಡೋಣ. ಪಾರ್ಶ್ವ ಬಾಹು ಎಷ್ಟೈತಿ? ಕ್ಯೂ ಆರ್. ಪಾರ್ಶ್ವ ಬಾಹು ಕ್ಯೂ ಆರ್ ಇದೆ. ಇದಕ್ಕೆ ಅಭಿಮುಖ ಬಾಹು ಏನಾಗುತ್ತೆ? ಪಿ ಕ್ಯೂ. ನೋಡಿ ಎಷ್ಟಾಗುತ್ತದೆ? ಇದೆಷ್ಟಾಯ್ತು? 5. ಇದೆಷ್ಟಾಯ್ತು? 12.
ನೋಡಿ ಇದರಲ್ಲಿ ಇದನ್ನ ಕಲಿಬೇಕಾ? ನಮಗೆ ಬೇಕಾಗಿರೋದು ಟ್ಯಾನ್ ಪಿ ಮೈನಸ್ ಕಾಟ್ 6. ಹಾಗಾದ್ರೆ 5 12 ಮೈನಸ್ 5 12. ಇದರಲ್ಲಿ ಇದನ್ನ ಕಳೆದು ಬಿಟ್ರೆ ಇವೆರಡು ಕ್ಯಾನ್ಸಲ್ ಆಗಿ ಉತ್ತರ ಎಷ್ಟು ಬಂತು? 0. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಬಿಡಿಸ್ತೀವಿ. ಓಕೆ, ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.